ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರ ಜಿಲ್ಲೆಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಬಿಜಾಪುರ ನಗರದಲ್ಲಿ 84 ದಿನಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರಕ್ಕೆ ಆಗಬೇಕು ಅಂತ ಹೇಳಿ ಬೇಡಿಕೆ ಸಲುವಾಗಿ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಇದು ಎಲ್ಲರ ತಲೆಯಲ್ಲಿ ಏನಿದೆ ಅಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಅಂತಿದೆ. ಇದು ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ, ಬೇಡಿಕೆ ಆಗ್ರಹಿಸಿಕೊಳ್ಳುವ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ತರಕ್ಕೆ ಇದೊಂದು ನಿರಂತರ ಪ್ರಯತ್ನ. ಇದು ಪ್ರತಿಭಟನಾಕಾರ ಯಾರು ಸರ್ಕಾರದ ವಿರುದ್ಧ ಇಲ್ಲ. ಎಲ್ಲರದು ಉದ್ದೇಶ ಏನಿದೆ ಅಂದ್ರೆ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು. ಯಾಕಂತ ಕೇಳಿದ್ರೆ ಸುಮಾರು 28 ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿದೆ. ಬಿಜಾಪುರಕ್ಕೆ ಯಾಕೆ PPP ಕೊಡಬೇಕು? ಎಲ್ಲ ಕಡೆ ಸರ್ಕಾರಿ ಇದ್ದಾಗ ನಾವು ಏನು ಮಲತಾಯಿ ಧೋರಣೆನಾ? ಅದಕ್ಕೆ ನಮಗೂ ಒಂದು ಪ್ರತಿಷ್ಠೆ ವಿಷಯ, ನಮ್ಮ ಜಿಲ್ಲೆಗೂ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬರಲಿ. ಆಗ್ಲೇ 2 ಕಾಲೇಜ್ ಇದಾವ, ಇನ್ನೂ ಇವರು ಬಂಡವಾಳಶಾಹಿಗಳು ಬಹಳ ಜನ 10 ಕಾಲೇಜು 2 ಕಾಲೇಜ್ ತರೋ ಶಕ್ತಿ ಅಂತ ಹೇಳಿದ್ದಾರೆ. ತರ್ಕೊಳ್ಳಿ, ಅವ್ರು ಯಾರು ಬೇಡ ಅಂದಾರೆ. ಇದೊಂದು ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಹಬ್ಬನೇ ಆಗಲಿ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಸಿಗ್ಲಾರ್ದಕ್ಕೆ ರಷ್ಯಾ ಬೇರೆ ಬೇರೆ ದೇಶಗಳು ಹೋಗಿ ಕಲಿತಾ ಇದ್ದಾರೆ. ಇನ್ನೂ ಸಾಕಷ್ಟು ಕೊರತೆ ಇದೆ ಅದರದ್ದು. ಅದಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ ಅಂತ ಹೇಳಿ ಇಲ್ಲಿ ಒಂದು ಟೆಂಟ್ ಹೊಡ್ಕೊಂಡು ಆಗ್ರಹ ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ದಿವಸ ನಮ್ಮ ನಗರ ಶಾಸಕರು ಬಸನಗೌಡರು, ಬಿಜೆಪಿಯಿಂದ ಉಚ್ಚಾಟಿತ ನಗರ ಶಾಸಕರು, ಅದು ಒಡಕಬಾಯಿ ಬಸನಗೌಡ್ರು ಅನ್ಬೇಕು ಅವ್ರಿಗೆ ಮೇಲೆ. ಒಡಕಬಾಯಿ ಅಂತ ಹೇಳಿ ಒಂದು ಗಾದಿ ಮಾತದ ನಮ್ಮ ಕಡೆ. ಒಡಕಬಾಯಿ ಬಸನಗೌಡರು ಆ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡವರು, ಭಾಷಣ ಮಾಡಿದವರು, ಅಲ್ಲಿ ಕುಂತವರು ಎಲ್ಲರೂ ಪೇಮೆಂಟ್ ಗಿರಾಕಿಗಳು, ಲಪುಟ್ರು, ಲಫಂಗ್ರು ಅಂತ ಹೇಳಿದ್ದಾರೆ. ಇಡೀ ಜಿಲ್ಲೆಯ ನಾಯಕರುಗಳು ಪಕ್ಷಾತೀತವಾಗಿ ಬಂದಲ್ಲಿ ಭಾಗವಹಿಸಿದ್ದಾರೆ. ಇಡೀ ಜಿಲ್ಲೆಯ ಸ್ವಾಮೀಜಿಗಳು, ಸಾರ್ವಜನಿಕರು, ಬುದ್ಧಿಜೀವಿಗಳು ಇವರೆಲ್ಲರೂ ಬಂದಲ್ಲಿ ಅದರಲ್ಲಿ ಭಾಗವಹಿಸಿದ್ದಾರೆ. ಮೆಡಿಕಲ್ ಕಾಲೇಜ್ ನಮ್ಮ ಜಿಲ್ಲೆಗೆ ಆಗಲಿ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತರಕ್ಕೆ ಮಾತುಗಳನ್ನು ಹೇಳಿದ್ದಾರೆ, ಬೇಡಿಕೆ ಸಲ್ಲಿಸಿದ್ದಾರೆ. ಅವರನ್ನು ಇವರು ಲಪುಟ್ರು, ಲಫಂಗ್ರು, ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿದ್ದು ಇಡೀ ಜಿಲ್ಲೆಯ ಜನತೆಗೆ ಒಂದು ಅವಮಾನಕರದು. ಇವರು ತತ್ಕ್ಷಣ ಈ ಕುರಿತು ಜಿಲ್ಲೆಯ ಜನತೆಯ ಕ್ಷಮೆ ಯಾಚಿಸಬೇಕು. ಇವರು ಕೇವಲ ಟೆಂಟ್ನಲ್ಲಿ ಕೂತವ್ರಿಗೆ ಮಾತಾಡಿಲ್ಲ, ಇವರು ಇಡೀ ಜಿಲ್ಲೆಯ ಜನತೆಗೆ ಮಾತಾಡಿದ್ದಾರೆ. ಇವರು ಇಡೀ ಜಿಲ್ಲೆಯ ಜನತೆ ಒಂದು ಗೌರವದ ಪ್ರಶ್ನೆ ಇದರಲ್ಲಿ. ಇವರು ತತ್ಕ್ಷಣ ಕ್ಷಮೆ ಯಾಚಿಸಬೇಕು. ಇವರು ಹಿಂದೆ ಬಹಳ ಹೋರಾಟಗಳನ್ನು ಮಾಡಿದ್ದಾರೆ, ನಾನು ನೋಡಿದ್ದೇನೆ ಇವರಿಗೆ. ಮತ್ ಇವರು ಅವಾಗ ಪೇಮೆಂಟ್ ಗಿರಾಕಿಗಳಿದ್ರ, ಇವರು ಲಪುಟ್ರಿದ್ರ. ಹಂಗಾರೆ ಇವರು ಲಪುಟ್ರು, ಇವರು ಪೇಮೆಂಟ್ ಗಿರಾಕಿಗಳು. ಇವ್ರಿಗೆ ಯಾರ್ಯಾರು ಪೇಮೆಂಟ್ ಕೊಡ್ತಿದ್ರು? ಇವ್ರು ಮಾಡುವುದು ಲಪುಟ್ಟತನ. ಇವ್ರು ಮಾತಾಡೋದೇ ಒಂದು ಲಪುಟ್ಟತನ. ಇದು ತಾವು ಮಾಡಿದ್ರೆ ಸರಿ, ಉಳಿದವ್ರು ಮಾಡಿದ್ರೆ ಸರಿ ಅಲ್ಲ ಅನ್ನೋ ಧೋರಣೆ ಇರಬಾರ್ದು. ಇವ್ರು ಮಾಡೋದು ಯಾಕೆ ಲಪುಟ್ಟತನ ಅನ್ನೋದು ಹೇಳ್ತೀರಿ ಮುಖುಲ್ಲ. ಅಲ್ಲಿ ಸಿದ್ದರಾಮಯ್ಯ ಓಲೈಸೋದು, ಮಂತ್ರಿಗಳಿಗೆ ಓಲೈಸೋದು, ಮೆಡಿಕಲ್ ಕಾಲೇಜ್ ಹುಡ್ಕೋಬೇಕು, PPP ಮೆಡಿಕಲ್ ಕಾಲೇಜ್ ತಾನೇ ಹುಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಕುತಂತ್ರ ಏನ್ ಮಾಡ್ತಾ ಇದ್ದಾರಲ್ಲ, ಇದು ಕುತಂತ್ರಕ್ಕೆ ಲಪುಟ್ಟತನ ಅಂತ ಹೇಳ್ತಾರೆ. ಲಪುಟ್ಟತನದ ಅರ್ಥ ಇದು. ಅವ್ರಿಗೆ ಲಪುಟ್ಟತನದ ಅರ್ಥ ಏನಾದ್ರೂ ಬೇಕಾಗಿದ್ರೆ ಇದು ತಿಳ್ಕೊಳ್ಳಿದು. ಸುಮಾರು 84 ದಿನಗಳ ಕಾಲ ಹೋರಾಟ ನಡೆದಿದೆ, ಒಂದು ಬೇಡಿಕೆ ನಡೆದಿದೆ. ಬಾಯಿ ಬಿಚ್ಚಿಲ್ಲ ಇವ್ರು ಇವತ್ತಿಗೆ. ನಾನು ಬಡವರ ಪರ, ನಾನು ಜಿಲ್ಲೆಯ ಪರ, ನಾನು ಹಿಂದೂ ಪರ, ನಾನು ಅವ್ರ ಪರ, ಇವ್ರ ಪರ ಅಂತ ಹೇಳೋರು ಜಿಲ್ಲೆಯ ಪರ ಮಾತಾಡ್ಬೇಕಾಗಿತ್ತಲ್ಲ. ನೈತಿಕತೆ ಏನಾದ್ರೂ ಇದ್ರೆ ಜಿಲ್ಲೆ ಪರವಾಗಿ ಮಾತಾಡ್ಬೇಕಲ್ಲ. ಇವ್ರಿಗೆ ನೈತಿಕತೆನೇ ಇಲ್ಲ.
ನೈತಿಕತೆ ಎಂದೋ ಸತ್ತೋಗೈತಿ ಇವ್ರದು. ಯಾಕೆ ಮಾತಾಡಿಲ್ಲ? ನಾನು ಹಿಂದೆ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಿದ್ದೆ, ಪ್ರಯತ್ನ ಮಾಡಿದ್ದೆ ಅಂದ್ಬಿಟ್ಟು ಈಗೇನಾಗ್ಯದ? ಈಗ ಅದು ಹೊಡ್ಕೋಬೇಕಂತ ಹೇಳಿ ನೀವು PPP ಮಾಡೋಲ್ದ್ರೆ ನೀವು ಕಾಲೇಜ್ ಹೊಡ್ಕೋಬೇಕಂತ ಈಗ ಸಪೋರ್ಟ್ ಕೊಡ್ತಾ ಇಲ್ಲ. ಅವಾಗ ನೀವು ವಿಧಾನಸಭೆಯಲ್ಲಿ ಬೇಡಿಕೆ ಸಲ್ಲಿಸಿದ್ರಿ, ಹೋರಾಟ ಮಾಡಿದ್ರಿ. ಆದ್ರೆ ಈಗ ಯಾಕೆ ಹೇಳಲ್ಲ ಅಂದ್ರೆ ನಿಮಗೆ ಇದು ಕುತಂತ್ರತನ ನಡೆದ ನಿಮ್ಗೆ ಒಳಗೆ. ಆಮೇಲೆ ಇದ್ರೊಳಗೆ MB ಪಾಟೀಲ್ರು ಎಳೆದು ತಂದಿದಿರಿ. ಹಂಗಾರೆ MB ಪಾಟೀಲ್ರು ನಿಮ್ದು ಒಪ್ಪಂದ ಆಗಿದೆಯಾ? ಮೆಡಿಕಲ್ ಕಾಲೇಜ್ ನಿಮ್ಗೆ ಕೊಡ್ತೀನಿ ಅಂತ MB ಪಾಟೀಲ್ ಹೇಳಿದಾರ? ಅದನ್ನು ಬಹಿರಂಗಪಡಿಸಿ. ಎಲ್ಲಿ ಹೇಳಿದ್ರು, ಯಾವಾಗ ಹೇಳಿದ್ರು? ಮುಖ್ಯಮಂತ್ರಿಗಳು ಹೇಳಿದಾರ? ಅದನ್ನು ಬಹಿರಂಗಪಡಿಸಿ. ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದಾರ? ಅದನ್ನು ಬಹಿರಂಗಪಡಿಸಿ. ಅಲ್ಲಿ ಅವರಿಗೆ ಓಲೈಸುವುದು MB ಪಾಟೀಲ್ರಿಗೆ, ಅಲ್ಲಿ ವೈದ್ಯಕೀಯ ಶಿಕ್ಷಣಕರಿಗೆ ಶಿಕ್ಷಣ ಮಂತ್ರಿಗೆ ಓಲೈಸುವುದು. ಈ ಕುತಂತ್ರತನ, ಈ ಲಪುಟತನ ನೀವು ಮೊದಲು ಬಿಡ್ರಿ. ಜಿಲ್ಲೆ ಜನರಿಗೆ ಲಪುಟ್ ಅಂತ ಹೇಳೋರು ನಿಮ್ಮ ಲಪುಟತನ ಬಿಟ್ಟು ಇನ್ನೊಬ್ರಿಗೆ ಲಪುಟ್ ಅಂತ ಹೇಳಿ ನೀವು ವೈದ್ಯಕೀಯ ಕಾಲೇಜನ್ನು ಲಪ್ಟಾಯಿಸಲಿಕ್ಕೆ ಇದನ್ನು ಮಾಡ್ತಾ ಇದ್ದೀರಿ. ನೀವು ನಿನ್ನೆ ನಿಮ್ಮ ಹೇಳಿಕೆ ಹೊರಗೆ ಬಿದ್ದ ಮೇಲೆ MB ಪಾಟೀಲ್ರು ಡಿಕ್ಲೇರ್ ಮಾಡಿದ್ದಾರೆ. ನಾನು ಅವ್ರ ಜೊತೆ ಮಾತಾಡಿದ್ದೇನೆ. ನಾನು ಕಳೆದ ಕ್ಯಾಬಿನೆಟ್ದಲ್ಲಿ ಅದು ಒಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ಕಳೆದ ಕ್ಯಾಬಿನೆಟ್ದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲಿ ಬಿಜಾಪುರಕ್ಕೆ ಅಂತ ಹೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಅಲ್ಲಿ ಶಿವಾನಂದ ಪಾಟೀಲ್ರು ಇದ್ರು. ಶಿವಾನಂದ ಪಾಟೀಲ್ರು ನಾವಿಬ್ರು ಸರ್ಕಾರದ ಮೇಲೆ ಒತ್ತಡ ತಂದಿದ್ದೀವಿ. ಯಾವುದೇ ಅಡೆತಡೆ ಇಲ್ಲ, ವೈದ್ಯಕೀಯ ಕಾಲೇಜ್ ಆಗೇ ಆಗ್ತಂತ ಹೇಳಿ ಅವ್ರು ನಿನ್ನೆ ಹೇಳಿದ್ದಾರೆ. ನಂದು ವೈದ್ಯಕೀಯ ಕಾಲೇಜ್, ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಸಂಪೂರ್ಣ ಬೆಂಬಲ ಇದೆ ಅಂತ MB ಪಾಟೀಲ್ ಹೇಳಿದ್ದಾರೆ. ಅದರೊಳಗೆ ಏನು ಯಾವುದೂ ಸಂಶಯ ಇಲ್ಲ. ನಿನ್ನೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಹಿತ ನಮ್ಮ ಪಕ್ಷದ ವತಿಯಿಂದ ನಾವು ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋಗ್ತೀವಿ, ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗಲೂ ಬಿಜಾಪುರ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇದೆ, ಸಪೋರ್ಟ್ ಇದೆ ಅಂತ ಇವತ್ತು ನಾ ಹೇಳ್ತೇನೆ. ಆದ್ರೆ BJP-ಯವರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತಾ ಇಲ್ಲ ಕಾಂಗ್ರೆಸ್ದವ್ರು ಅಂತ ಹೇಳಿ ಆರೋಪ ಮಾಡಿ ಜನರ ಮುಂದೆ ಹೇಳ್ತಾ ಇದ್ದಾರೆ. 8.5 ವರ್ಷಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು MLA ಇದ್ರು. 8.5 ವರ್ಷಗಳ ಕಾಲ ಕರ್ನಾಟಕದಲ್ಲಿ BJP ಆಡಳಿತ ಇತ್ತು. ನಾನು ವಿಧಾನಸಭೆಯಲ್ಲಿ ಹೇಳಿನಿ ಅಂತ ಹೇಳ್ತಾರೆ ಇವರು. ಮತ್ತೆ ಯಾಕೆ ಆಗ್ಲಿಲ್ಲ? ಸುಧಾಕರ್ ಅವರು ಆರೋಗ್ಯ ಮಂತ್ರಿಯಾಗಿ ದೊಡ್ಡಬಳ್ಳಾಪುರ ತಗೊಂಡು ಹೋದ್ರು. ಶಿವಾನಂದ ಪಾಟೀಲ್ ಯಾಕೆ ತರಕ್ ಆಗೋದಿಲ್ಲ ಅಂತ ಇವ್ರು ಕೇಳ್ತಾರೆ. ಶಿವಾನಂದ ಪಾಟೀಲ್ ಮಂತ್ರಿ ಇದ್ದದ್ದು 14 ತಿಂಗಳು, ಕೇವಲ 14 ತಿಂಗಳು. 14 ತಿಂಗಳಲ್ಲಿ ಶಿವಾನಂದ ಪಾಟೀಲ್ರು ವೈದ್ಯಕೀಯ ಕಾಲೇಜಿಗೆ ಮೂಲ ಸೌಲಭ್ಯಗಳು ವೈದ್ಯಕೀಯ ಕಾಲೇಜಲ್ಲಿ ಆಗಲಿ ಅನ್ನೋ ಒಂದು ಧೋರಣೆಯಿಂದ, ಒಂದು ಮನೋಭಾವದಿಂದ ಅಲ್ಲಿ ಏನ್ ಮಾಡ್ಬೇಕು ಎಲ್ಲಾ ಸೌಲಭ್ಯಗಳನ್ನು ಮಾಡಿಟ್ಟಿದ್ದಾರೆ. ಕೇವಲ ವೈದ್ಯಕೀಯ ಕಾಲೇಜ್ ಡಿಕ್ಲೇರ್ ಮಾಡೋದು ಅಷ್ಟೇ ಬಾಕಿ ಇದೆ. ಅಷ್ಟು ಕೆಲಸ ಶಿವಾನಂದ ಪಾಟೀಲ್ ಮಾಡಿಟ್ಟಿದ್ದಾರೆ. ಶಿವಾನಂದ ಪಾಟೀಲ್ರು ಹತ್ರ ಪೇಮೆಂಟ್ ತಗೊಂಡ್ ಬರ್ತಾರ. ಯಾವ ಮಾನ ಮರ್ಯಾದೆ ತಗೊಂಡು ಮಾತಾಡ್ತೀರಿ ಗೌಡ್ರ ನೀವು? ನಾನು ಒತ್ತಂದಾರ ಗೌಡ. ಒತ್ತಂದಾರ ಗೌಡನ ಲಕ್ಷಣ ಒಂದೂ ಇಲ್ಲ, ಒಂದು ಅಕ್ಷರ ಇಲ್ಲ ನಿಮ್ಮ ಹತ್ರ. ಯಾರು ಹೇಳ್ಬೇಕು ನಿಮ್ಗೆ ಒತ್ತಂದಾರ ಗೌಡ ಅಂತ? ಒತ್ತಂದಾರ ಗೌಡ್ರಿಗೆ ಗೌರವ ಎಷ್ಟಿರ್ತದೆ? ಆ ಗೌರವ ಕಾಪಾಡ್ಕೊಂಡು ನಾ ಒತ್ತಂದಾರ ಗೌಡ್ರ ಅಂತ ಹೇಳ್ರಿ ನೀವು. ಒತ್ತಂದಾರ ಗೌಡ ಅಂದ ಕೂಡ್ಲೇನೆ ಮರ್ಯಾದೆ ಇರಂಗಿಲ್ಲ. ಅದ್ರ ತಕ್ಕ ಮರ್ಯಾದೆಯಿಂದ ನಡ್ಕೋಬೇಕು, ಮರ್ಯಾದೆಯಿಂದ ಜನರ ಜೊತೆ ಇರಬೇಕು, ಮರ್ಯಾದೆಯಿಂದ ರಾಜಕಾರಣ ಮಾಡಬೇಕು. ಶಿವಾನಂದ ಪಾಟೀಲ DCC ಬ್ಯಾಂಕ್ ಅದು ಮಾಡ್ಯಾನ, ಇದು ಮಾಡ್ಯಾನ. ನೀವು ಸಾರ್ವಜನಿಕರ ದುಡ್ಡಿನಿಂದ ಸಿದ್ಧಶ್ರೀ ಬ್ಯಾಂಕ್ ಅನ್ನು ಮಾಡಿದಿರಿ, ಸಾವಿರಾರು ಕೋಟಿ ಎತ್ತಿದಿರಿ ಜನರ ಹತ್ರ. ಅದರದ್ದು ಇವತ್ತು ಲೆಕ್ಕ ಕೊಡಕ್ ತಯಾರಿಲ್ಲ ನೀವು. ನಾನು 3 ಸಲ ಹೇಳಿದ್ದೀನಿ, ವಿನಂತಿ ಮಾಡಿದ್ದೀನಿ. ನಿಮ್ಮ ಪ್ರಾಮಾಣಿಕತೆ ಇನ್ನೂ ಮೆರೀತದೆ. ಯಾಕಂದ್ರೆ ನೀವು ಎಲ್ಲರೂ ಭ್ರಷ್ಟರು ನಿಮ್ ದೃಷ್ಟಿಯೊಳಗ. ನೀವು ಒಬ್ಬರೇ ಸತ್ಯ ಹರಿಶ್ಚಂದ್ರನ ಇದ್ರೊಳಗಿಂದ ಬಿದ್ದ್ಬಿಟ್ರಿ ಉದರದಿಂದ. ಸರಿ ಅದ, ಒಪ್ಕೋತೀವಿ ನಾವು. ನೀವು ಸತ್ಯ ಹರಿಶ್ಚಂದ್ರ ಇದ್ದಿದ್ದೆ ಖರೆ. ಇನ್ನೂ ನಿಮ್ಮದು ಗೌರವ ಬಹಳ ಹೆಚ್ಚಾಗ್ತದೆ. ಸಿದ್ಧಶ್ರೀ ಬ್ಯಾಂಕಿಂದು ನೀವೆಲ್ಲ ಬ್ಯಾಲೆನ್ಸ್ ಶೀಟ್ ಅದರದ್ದು ಬಹಿರಂಗ ಪಡಿಸ್ರಿ, ಬಹಳ ಚಲೋ ಆಗ್ತದೆ. ಚಿಂಚೋಳ್ಯಾಗ ಶುಗರ್ ಫ್ಯಾಕ್ಟ್ರಿ ಮಾಡಿರಲ್ಲ, ಅದು ದುಡ್ಡು ಎಲ್ಲಿಂದ ತಂದು ಹಾಕದ್ರಿ ಅದು ಹೇಳ್ರಿ. ಇವತ್ತ ಸಿದ್ದೇಶ್ವರ ಸಂಸ್ಥೆದ್ದು ತಂದಿದಿರಿ, ನೀವೇ ನಿನ್ನೆ ಹೇಳಿದ್ರಿ 500 ಕೋಟಿ ಆಗ್ತದೆ ಅಂತ ಹೇಳಿ. 500 ಕೋಟಿ ಎಲ್ಲಿದು? ಸಿದ್ದೇಶ್ವರ ಸಂಸ್ಥೆದ್ದು ಸ್ವಲ್ಪ ಹೇಳ್ರಿ, ಎಷ್ಟಿದೆ ಇನ್ಕಮ್, ಎಷ್ಟು ಗಳಿಕೆ ಆಯ್ತು, ಅದ್ರಾಗ ಎಷ್ಟು ದುಡ್ಡು ಇದಾವೆ?
ನೀವು ಬಂಡವಾಳಶಾಹಿಗಳಾಗಿದ್ದೀರಿ, ಅದಕ್ಕೆ 500 ಕೋಟಿ ನೀವು ಇವತ್ತು ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ. ಜನ ಬಡವಾಗ್ಯಾರ, ಬಿಜಾಪುರದ ಜನ ಬಡವಾಗಿ ಬಿಟ್ಟಿದ್ದಾರೆ ಈಗ ಬಿಜಾಪುರದವರು. ನೀವು ಬಂಡವಾಳಶಾಹಿಗಳಾಗಿದ್ದೀರಿ. ಮತ್ತು ಮೆಡಿಕಲ್ ಕಾಲೇಜ್ ಮಾಡಿ 5 ಜನರಿಗೆ ಕೊಡ್ತಾರಂತ. ಅರೆ 500 ಜನ ಕಲಿಯಂತದ್ದು 5,000 ಜನ ಭವಿಷ್ಯದಲ್ಲಿ ಕಲಿಯಂತ ಕಾಲೇಜ್ ನೀವು ಮಾಡ್ಕೊಂಡು 5 ಜನರಿಗೆ ಕಲಿಸ್ತಾ ಇರ್ತೀವಿ. ಹೇಳಕ್ ನಾಚಿಕೆ ಮಾನ ಮರ್ಯಾದೆ ಬೇಕಲ್ಲ ಸ್ವಲ್ಪ. ಆಮೇಲೆ ಅದು ಮಾಡಿದ್ರು ಇದು ಮಾಡಿದ್ರು ಇನ್ನೊಬ್ಬರಿಗೂ ಟೀಕಾ ಮಾಡ್ತೀರಿ ನೀವು. ಶಿವಾನಂದ ಪಾಟೀಲ್ರು ರಾಜಕೀಯವಾಗಿ ಎದುರಿಸೋದಿದ್ರೆ ಎದುರಿಸ್ರಿ, ನಮ್ದೇನು ತಕರಾರಿಲ್ಲ ಅದಕ್ಕೆ. ಅವ್ರ ವಿರುದ್ಧ ಚುನಾವಣೆ ನಿಂದ್ರಿ, ನಿಮ್ಮ ವಿರುದ್ಧ ಅವ್ರು ನಿಂದಿರ್ಲಿ, ನಿಮ್ದು ಯಾರ್ಯಾರ್ದು ಏನೇನು ತಾಕತ್ತ ಏನೇನು ನಿಮ್ಮ ಅದಾವಲ್ಲ ಅವೆಲ್ಲ ಹೊರಗೆ ಬರಲಿ. MB ಪಾಟೀಲ್ರದು ಗಂಡಸ್ತನ ಕೇಳ್ತೀರಿ, ಶಿವಾನಂದ ಪಾಟೀಲ್ದು ಗಂಡಸ್ತನ ಕೇಳ್ತೀರಿ. ನಿಮ್ದು ಏನಿದು ಹಿಟ್ಲರ್ ಆದಂಗೆ ಆಗ್ಬಿಟ್ರಿ ನೀವೀಗ. ಒಂದು ಅಂತಕಾಲ ಬಂದೇ ಬರ್ತದೆ ಅದಕ್ಕೆ. ಹೋರಾಟಗಾರರು ಲಪುಟ್ರು ಪೇಮೆಂಟ್ ಗಿರಾಕಿ ಅಂತ ಹೇಳಿದ್ರಿ. ನಿಮ್ಮ ಹತ್ರ ಲವಲೇಶವಾದ್ರು ಏನಾದರೂ ಮಾನವೀಯತೆ ಇದ್ರ, ನಿಮ್ಮ ಹತ್ರ ಏನಾದರೂ ಇದ್ರ ನೀವು ಅದನ್ನು ಸಬೂತ್ ಮಾಡ್ಬೇಕು. ಇವತ್ತು ಬಹಿರಂಗವಾಗಿ ನೀವು ಅವ್ರ ಪೇಮೆಂಟ್ ಗಿರಾಕಿಗಳು ಅವ್ರ ಮನೆಗೆ ಹೋಗಿ ಪೇಮೆಂಟ್ ತರ್ತಾರ. ಈ ಹೋರಾಟದಲ್ಲಿ ಶಿವಾನಂದ ಪಾಟೀಲ್ರು ಏನಾದರೂ ಸಪೋರ್ಟ್ ಇದ್ರು ಸಬೂತ್ ಮಾಡಿದ್ರೆ ನಾವು ನಿಮ್ಮ ಅನುಯಾಯಿಗಳಾಗ್ಬಿಡ್ತೀವಿ. ಅವತ್ತು ಇದನ್ನು ಹೇಳ್ಬಿಡ್ತೀನಿ. ಇವತ್ತು ಯಾಕಂತ ಕೇಳಿದ್ರೆ 84ಗಳ ದಿವಸದ ಹೋರಾಟ ನಾನು ನೋಡಿದ್ದೇನೆ. ಅವ್ರು ಯಾರ್ದು ಯಾವ ನಾಯಕರ ಮನೆಗೆ ಹೋಗಿನೂ ಒಂದು 100 ರೂಪಾಯಿ 10 ರೂಪಾಯಿ ಕೇಳಿಲ್ಲ. ಇದು ಬಹಳ ಇವತ್ತು ಆ ಹೋರಾಟಗಾರನ ಇವತ್ತು ಶ್ಲಾಘನೆ ಮಾಡ್ಬೇಕಾಗ್ತದೆ. ನಾನು ಇವತ್ತು ಯಾವ ಶಾಸಕರು ಕೊಟ್ಟಿಲ್ಲ, ಯಾರೋ ಬಹಿರಂಗವಾಗಿ ಕೊಟ್ಟಿದ್ದಾರೆ. ಯಾರೋ 5,000 10,000 ರೂಪಾಯಿ ಕೊಟ್ಟಿದ್ದಾರೆ, ಬಹಿರಂಗವಾಗಿ ಕೊಟ್ಟಿದ್ದಾರೆ. ಯಾರ ಹತ್ರ ಇವ್ರು ಹೋಗಿ ಬೇಡಿಲ್ಲ. ಮತ್ತೆ ಇವ್ರು ಯಾರು ಶ್ರೀಮಂತರು ಅಲ್ಲ, ಇವ್ರು ಕೂತವ್ರು ಯಾರು. ಇವ್ರ ಮನೆಗಳೇ ಹ್ಯಾಂಗ ನಡೀತಾವೋ ಆ ದೇವ್ರಿಗೆ ಗೊತ್ತಾ, ಆದ್ರೂ ಬಂದಿಲ್ಲಿ ಕೂತಿದ್ದಾರೆ. ನಾ ಇವತ್ತು ಅವ್ರಿಗೆ ಹೊಗಳೋದು ಅವರಿಂದ ಏನು ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ, ನಾನು ನೋಡಿದ್ದದ. ಇಂಥ ಜನರಿಗೆ ನೀವು ಈ ತರ ಮಾತಾಡಿದ್ರೆ ಮುಂದೆ ಹೋರಾಟಗಾರರು ತಮ್ಮ ಆತ್ಮಸ್ಥೈರ್ಯವನ್ನು ಕುಂದಿಸ್ಕೋಬೇಕಾಗ್ತದೆ. ನಿಮ್ಮಂಥವ್ರ ಮಾತು ಕೇಳಿ ಆ ಥರ ಆಗಬಾರ್ದು. ಇವತ್ತು ಇಡೀ ಜಿಲ್ಲೆ ಜನ ಹೋರಾಟಗಾರ ಹೋರಾಟದ ಹಿಂದಿದ್ದಾರೆ. ಇಡೀ ಜಿಲ್ಲೆ ಜನರಿಗೆ ವೈದ್ಯಕೀಯ ಕಾಲೇಜ್ ಆಗಲಿ ಅಂತ ಒಂದು ಭಾವನೆ ಇದೆ. ಸರ್ಕಾರ ಇವತ್ತು ಸ್ಟಾರ್ಟಿಂಗ್ದೊಳಗೆ ಏನೋ ಕೆಲಸದ ಒತ್ತಡದಿಂದ ಮುಖ್ಯಮಂತ್ರಿಗಳು ಅದನ್ನ ಹೇಳಿರ್ಬೋದು, MB ಪಾಟೀಲ್ರು ಒತ್ತಡದಲ್ಲಿ ಹೇಳಿರ್ಬೋದು. ಆದ್ರೆ ಇವತ್ತು ಎಲ್ಲರ ಮನಸ್ಸಿನಲ್ಲಿ ಏನಿದೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಸರ್ಕಾರದಿಂದ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಲೆಟರ್ ಬರೆದಿದ್ದಾರೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳಿಗೆ. ಇದು ವೈದ್ಯಕೀಯ ಕಾಲೇಜ್, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರದಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಸಾಧಕ ಬಾಧಕಗಳು ಏನು ನಾವು ಪರಿಶೀಲಿಸಿ ನಾನು ವರದಿ ಕೊಡ್ರಿ ಅಂತ ಹೇಳಿ ಅವರು ನೋಟ್ ಹಾಕಿದ್ದಾರೆ. ಅಂದ್ರೆ ಇದರ ಅರ್ಥ ಏನು ತೋರಿಸ್ತದೆ? ಜನರ ಭಾವನೆಗಳಿಗೆ ವಿರೋಧಿ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ, MB ಪಾಟೀಲ್ರು ಮಾಡ್ತಾ ಇಲ್ಲ, ಶಿವಾನಂದ ಪಾಟೀಲ್ರು ಮಾಡ್ತಾ ಇಲ್ಲ. ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಇದಕ್ಕೆ ಬೆಂಬಲಿದ್ದಾರೆ. ಬಿಜೆಪಿ ಹೇಳ್ತಾರೆ ಎಲ್ಲಾ ಶಾಸಕರು ಬೆಂಬಲ ಏನು, ಇವ್ರ ಆಫೀಸ್ ಮುಂದೆ ಹೋಗಿ ಬೆಂಬಲ ಕೊಡ್ಬೇಕೇನು? ಸರ್ಕಾರ ಮಟ್ಟದಲ್ಲಿ ಬೆಂಬಲ ಕೊಡ್ತಾರ ಅವರು, ನಮ್ಮ ಶಾಸಕರು. ಇವ್ರ ಆಫೀಸ್ ಮುಂದೆ ಹೋಗಿ ಬೆಂಬಲ ಕೊಡ್ತಾರ ಯಾರೇ? ಅವ್ರ ಬೆಂಬಲ ಇದೆ. ಎಲ್ಲ ಇಡೀ ಜಿಲ್ಲೆ ಜನ ಹೋರಾಟಗಾರ ಹಿಂದಿದ್ದಾರೆ. ಯಾರಿಗೆ ಇವ್ರು ಲಪುಟ್ರು ಲಪ್ಪಂಗ ತಿಳಿದಾರೆ ಅವರೇ ಲಪುಟ್ರು. ವೈದ್ಯಕೀಯ ಕಾಲೇಜ್ ಲಪಟಾಯಿಸ್ಬೇಕಂತ ಏನು ಅವರು PPP ವೈದ್ಯಕೀಯ ಕಾಲೇಜ್ ಹೆಸರಲ್ಲಿ ತಾನು ಈ ವೈದ್ಯಕೀಯ ಕಾಲೇಜ್ ತಗೋಬೇಕಂತ ಹೇಳಿ ಏನು ಬಸನಗೌಡರು ಹುನ್ನಾರ ಮಾಡಿದ್ದಾರೆ. ಆ ಹುನ್ನಾರವನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ. ಹೋರಾಟಗಾರ ಇದ್ದಂಥವ್ರು ಇವತ್ತಿನ ತನ 84 ದಿವಸಗಳ ಕಾಲ ಮಾತಾಡಿಲ್ಲ. ಇವತ್ತು ಒಮ್ಮೆ ತ್ರಾಸಾಗಿದೆ ಅವರಿಗೆ. ಯಾಕಂದ್ರೆ ಗೊತ್ತಾಗ್ಬಿಟ್ಟದ ಇದು ನನ್ನ PPP ಬಾಂಡಲ್ ನಾ ತಗೋಬೇಕಂತ ಮಾಡಿದ್ದೆ, ಇದು ನನ್ನ ಕೈಗೆ ಎಟ್ಟುಕೋದಿಲ್ಲ ಅಂತ ಹೇಳಿ ಅವರಿಗೆ ಮನವರಿಕೆ ಆಗಿಬಿಟ್ಟದ. ಅದಕ್ಕೆ ಅವ್ರು ಡೆಸ್ಪರೇಟ್ ಆಗಿ ಹತಾಶೆ ಆಗಿ ಇಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಬಂಧುಗಳಲ್ಲಿ ನಮಸ್ಕರಿಸುತ್ತಾ, ಈಗಾಗಲೇ ನಮಗೆಲ್ಲರಿಗೂ ಗುರುತಿದ್ದ ಹಾಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ ಏನಂದ್ರೆ, ವಿಜಯಪುರ ನಗರದಲ್ಲಿ ಸತತವಾಗಿ 3 ತಿಂಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜ ಈ ವಿಜಯಪುರ ನಗರಕ್ಕೆ, ವಿಜಯಪುರ ಜಿಲ್ಲೆಗೆ ಆಗಬೇಕಂತ ಹೇಳಿ ಹೋರಾಟಗಾರರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ರಾತ್ರಿ ಹಗಲು ಆ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸ್ವಂತ ಹಿತಕ್ಕಾಗಿ ಅಥವಾ ಯಾವುದೇ ಆಮಿಷಕ್ಕೆ ಒಡ್ಡಿ ಅವರಲ್ಲಿ ಕೂತಿಲ್ಲ. ಈಗ ಯತ್ನಾಳ್ ಅವರು ಆ ಹೋರಾಟಗಾರರಿಗೆ ಅವಮಾನಿಸಿ ಪೇಮೆಂಟ್ ಗಿರಾಕಿಗಳು
ಶಿವಾನಂದ ಪಾಟೀಲ್ ಅವರಿಂದ ಸಾಯಂಕಾಲ ಹೋಗಿ ಪೇಮೆಂಟ್ ಮಾಡ್ಕೋತಾರ ಅಂತ ಹೇಳಿದ್ದು ಇದು ನಾವು ತೀವ್ರವಾಗಿ ಖಂಡಿಸಬೇಕಾಗ್ತದ. ಅದರ ಜೊತೆಗೆ ಆ ಒಂದು ಹೋರಾಟದ ಸ್ಥಳಕ್ಕೆ ಬಂದು ಭಾಷಣ ಮಾಡೋರು ಎಲ್ಲರೂ ಲಪೂಟ್ರು ಅಂತ ಹೇಳಿದ್ರು. ಅದಕ್ಕಾಗಿ ಇವರಿಗೆ ನಾನು ಹೇಳ್ಬೇಕಾಗ್ತದ, ನೀನು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಡೀ ಜಿಲ್ಲೆಗೆ ಬೇಕಾದಂಥ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಹೋರಾಟ ಮಾಡಲಿಕ್ಕೆ ಬಂದಂಥ ಹೋರಾಟಗಾರರಿಗೆ ಮತ್ತು ಮಠಾಧೀಶರು ಬಂದಿದ್ದಾರೆ, ಬುದ್ಧಿಜೀವಿಗಳು ಬಂದಿದ್ದಾರೆ, ಮಾಜಿ ಸೈನಿಕರು ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ, ಇಡೀ ಜಿಲ್ಲೆಯ ರೈತ ಹೋರಾಟಗಳು, ವಿವಿಧ ಎಲ್ಲ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಬಂದಿದ್ದಾರೆ, ಕಾರ್ಮಿಕ ಸಂಘಟನೆಗಳು ಬಂದಿದ್ದಾರೆ, ಅಂಗವಿಕಲ ಸಂಘಟನೆಗಳು ಬಂದಿದ್ದಾರೆ. ಯಾವುದೇ ಒಂದು ಸಂಘಟನೆ ಉಳಿದಿಲ್ಲ ಆ ಒಂದು ವೈದ್ಯಕೀಯ ಕಾಲೇಜ್ ಹೋರಾಟಕ್ಕೆ ಬೆಂಬಲ ಮಾಡಲಿಕ್ಕೆ ಬಂದು ಎಲ್ಲರೂ ಭಾಷಣ ಮಾಡಿದ್ದಾರೆ. ಅವರೆಲ್ಲರಿಗೂ ಅವ್ರ ಲಪೂಟ್ರು ಮಕ್ಕಳು ಅಂತ ಹೇಳಿದ್ದು. ಆದ್ರೆ ನೀ ಎಂತ ಲೋಫರ್ ಅದೇತ್ ನಾನು ಇಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಈ ಶಬ್ದ ಅವನ ಭಾಷೆಗಳಿಗೆ ನಾವು ಇವತ್ತು ಯಾಕೆ ನಾವೆಲ್ಲ ಈ ರೀತಿ ಏಕವಚನದಲ್ಲಿ ಜನರಿಗೆ ಇದು ಲಪೂಟ್ರು ಲಫಂಗ್ ಅಂತ ಹೇಳುವಂತ, ನೀ ಎಂತ ಲಫಂಗ, ನೀನು ಲೋಫರ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಅದಕ್ಕಾಗಿ ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎತ್ತಾಳಿಗೆ, ನೀನು ಎಲ್ಲ ಸರ್ಕಾರಿ ವೈದ್ಯಕೀಯ ಹೋರಾಟಗಾರರಿಗೆ ಮತ್ತು ಜಿಲ್ಲೆಯ ಜನತೆಗೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ನೀ ಕ್ಷಮೆ ಕೇಳಿಲ್ಲ ಅಂದ್ರ ನೀ ಅಧಿವೇಶನದಿಂದ ಬಂದ ತಕ್ಷಣ ವಿಜಯಪುರ ನಗರದಲ್ಲಿ ನೀ ಎಲ್ಲಿ ಹೋಗೋದ್ರಲ್ಲಿ ಬದ್ದಲ್ಲಿ ನಿಮಗೆ ಕಪ್ಪು ಬಾವುಟ ತೋರಿಸ್ಬೇಕಾಗ್ತದೆ. ಅದರ ಜೊತೆಗೆ ನನ್ನ ಕಾರ್ಯಕರ್ತರಿಗೆ ಕಪ್ಪು ಮಸಿ ಬಳಿಲಿಕ್ಕೆ ಕರೆ ಕೊಡಬೇಕಾಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ನಾನು ಈ ಒಂದು ಪತ್ರಿಕಾಗೋಷ್ಠಿ ಅವನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನೊಂದು ಹೇಳ್ಬೇಕಾದ್ರೆ, ಪೇಮೆಂಟ್ ತಗೊಂಡು ಹೋರಾಟಕ್ಕೆ ಕೂತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರ. ಮತ್ತೆ ನೀನು ಒಂದ್ಸಲ ವಾಜಪೇಯಿ ಪ್ರಧಾನಿ ಆಗುವ ಸಂದರ್ಭದಲ್ಲಿ ಪೇಮೆಂಟ್ ತಗೊಂಡು ಕ್ರಾಸ್ ವೋಟ್ ಮಾಡಿದ್ದ ಅನ್ನೋದು ಬಿಜೆಪಿ ನಾಯಕರು ಸೋಮಣ್ಣ ಅವರು, ರೇಣುಕಾಚಾರ್ಯರು ಮಾಧ್ಯಮದ ಮುಖಾಂತರ ನಿನಗೆ ಟೀಕೆ ಈಗಾಗಲೇ ಹೇಳಿದ್ದಾಗಿದೆ. ಅದಕ್ಕಾಗಿ ನೀನು ಸಾಕಷ್ಟು ಹೋರಾಟಕ್ಕೆ ನೀನು ಈಗ ಎಸ್ಎಂಪಲ್ಲಿ ಗಣ್ಯರು ಹೇಳಿದಾಗೆ ನೀನು ಹೋರಾಟ ಮಾಡ್ಕೊತಿ ಬಂದು ಈ ರೀತಿ ಒಂದು ಸ್ಥಾನಕ್ಕೆ ಪಡೆದುಕೊಂಡಿದ್ದೆ. ಮತ್ತೆ ನೀನು ಏನದ ಹೋರಾಟ ಮಾಡುವಾಗ ಯಾರ್ಯಾರ ಬಳಿ ಪೇಮೆಂಟ್ ತಗೊಂಡು ಮಾಡಿ ಅಂತೇಳಿ ನಾವು ಪ್ರಶ್ನೆ ಕೇಳಬೇಕಾಗ್ತದೆ. ನೀ ಎಷ್ಟು ಹೋರಾಟ ಮಾಡಿ ಆಯಾ ವಿಷಯಗಳಿಗೆ ಆ ಸಂಬಂಧಪಟ್ಟವ್ರ ಬಳಿ ಎಷ್ಟು ಪೇಮೆಂಟ್ ತಗೊಂಡು ನೀವು ಹೋರಾಟ ಮಾಡ್ಕೊಂಡು ಬಂದಿದ್ದೆ ಅಂತೇಳಿ ನಾವು ಪ್ರಶ್ನೆ ಕೇಳ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ, ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವ್ನಿಗೆ ಏನೂ ನೈತಿಕತೆ ಇಲ್ಲ. ಯಾಕಂದ್ರೆ ಮೊನ್ನೆ ಅವರು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ರು, ಅವನು DCC ಬ್ಯಾಂಕ್ದಲ್ಲಿ ಬೆಣ್ಣೆ ಹೊಡ್ಕೋತ ಕೂತಾನ ಅಂತ ಹೇಳಿದ್ರು. ಪುಣ್ಯಾತ್ಮ, ನೀನು ಸಿದ್ದೇಶ್ವರ ಬ್ಯಾಂಕ್ ಇಡೀ ಜಿಲ್ಲೆ ಜನತೆ ಗುರ್ತೈತಿ. ಆ ಸಿದ್ದೇಶ್ವರ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಆ ಲೂಟಿ ಮಾಡಿ, ಸಿದ್ದೇಶ್ವರ ಬ್ಯಾಂಕ್ ಲೂಟಿ ಮಾಡಿ ಅದು ಸೂಪರ್ ಸೀಡ್ ಮಾಡುವಂತ ಪ್ರಸಂಗ ಮಾಡ್ಕೊಂಡು ಇಟ್ಟಿದ್ದೇನು ಇಡೀ ಜಿಲ್ಲೆ ಜನತೆ ಗುರ್ತದ. ಈ ಸೂಪರ್ ಸೀಡು ಆಯ್ತು. ಮುಂದ ಶಿವಾನಂದ ಪಾಟೀಲ್ ಅವರ ಪ್ರಯತ್ನದಿಂದ ಇವತ್ತು ಸಿದ್ದೇಶ್ವರ ಬ್ಯಾಂಕ್ ಜೀವಂತವಾಗಿ ಉಳಿದಿದೆ. ಮತ್ತು ಇಂಥ ಕಾರ್ಯ ನೀನು ಮಾಡ್ತಾ ಬಂದಿದ್ದಿ. ಅದು ಮೊಹಮ್ಮದ್ ಮೊಹಸಿನ್ ಅವರು ಅಡ್ಮಿನಿಸ್ಟ್ರೇಟರ್ ಆಗಿ ಎಲ್ಲ ಏನದ ಎಷ್ಟು ಕಟಬಾಕಿದ್ದು ಕೋಟ್ಯಾನುಗಟ್ಲೆ ಇವತ್ತು ಇದು ಆಗಿತ್ತು. ಇವನು ಅದರಲ್ಲಿ ಹಿರೇಬೇವನೂರು ಸಕ್ಕರೆ ಕಾರ್ಖಾನೆ ರೈತರಿಗೆ ಬೋಗಸ್ ಉತ್ತಾರೆ ಹಾಕಿ ಅವಾಗ ಬೋಗಸ್ ಸಾಲ ಎತ್ಕೊಂಡಿದ್ದೀವ. ರೈತರಿಗೆ ಗುರ್ತಿರ್ಲದ ಹಂಗೆ ಉತ್ತಾರೆ ಮೇಲೆ ಬೋಜ ಕೊಡ್ಸಿದ್ದ. ಇದು ಇಡೀ ಜಿಲ್ಲೆ ಜನತೆ ಗುರ್ತೈತಿ. ರೈತರು ಹೋರಾಟ ಮಾಡಿದ್ರು. ಅದಕ್ಕಾಗಿ ಇಂಥ ಅವ್ನಿಗೆ ಏನ್ ನೈತಿಕತೆ ಅದ ಶಿವಾನಂದ ಪಾಟೀಲ್ ಬಗ್ಗೆ ಹೇಳಿಕೆ. ಇವತ್ತು DCC ಬ್ಯಾಂಕ್ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಪ್ರಶಸ್ತಿ ಪಡ್ತಾ ಇದೆ. ಮತ್ತು ಜಿಲ್ಲೆಯ ರೈತರಿಗೆ ಸಾವಿರಾರು ರೈತರು ಇವತ್ತು DCC ಬ್ಯಾಂಕ್ನ ಅನುಕೂಲ ಅವರಿಗೆ ಆಗಿದೆ. ಅದಕ್ಕಾಗಿ ಶಿವಾನಂದ ಪಾಟೀಲ್ಗೆ ಸತತವಾಗಿ 25 ವರ್ಷದಿಂದ ಜಿಲ್ಲೆಯ ರೈತರು ಅವಿರೋಧವಾಗಿ ಆಯ್ಕೆ ಮಾಡ್ತಾ ಬಂದಿದ್ದಾರೆ. ಇಂಥ ಪ್ರಸಂಗದಲ್ಲಿ ಶಿವಾನಂದ ಪಾಟೀಲ್ಗೆ ಯಾಕೆ ಹುಲಿ ಹತ್ತಾರ ಅಂತ ಹೇಳ್ದ ಮೊನ್ನೆ ಸುಮ್ಕೆ ಹುಲಿ ಹತ್ತಾರ ಶಿವಾನಂದ ಪಾಟೀಲ್ಗೆ ಅಂತ ಹೇಳ್ದ. ನಿನ್ನಂಗ ಸ್ವಯಂ ಘೋಷಿತ ನಕಲಿ ಹುಲಿ ಅಲ್ಲವ, ಸ್ವಯಂ ಘೋಷಿತ ನಕಲಿ ಹಿಂದೂ ಹುಲಿ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನೀ ಶಿವಾನಂದ ಪಾಟೀಲ್ ಅಸಲಿ ಹುಲಿ ಅವ. ಯಾಕಂದ್ರೆ ಅವ
ಸಿಕ್ಕಲ್ಲೇ ನಿಂತಾಗ ಬಗಳುದಿಲ್ಲ. ನಾನು ಈ ಹಿಂದೆ ಹೇಳಿದ್ದೆ, ಹುಲಿ ಏನಿರ್ತದಲ್ಲ ಯಾವಾಗ್ರೊಮ್ಮೆ ಗರ್ಜಿಸಿ ಬಿಡ್ತದ ಅದು, ಎಲ್ಲಿ ಸಿಕ್ಕಲ್ಲೇ ಬಗಳುದಿಲ್ಲ ಅದು. ಅದಕ್ಕೆ ಹುಲಿ ಗರ್ಜಿಸ್ತದ ಬಗಳಲ್ಲ ಏನು. ಅದಕ್ಕಾಗಿ ಅವನಿಗೆ ಬಗಳು ಸ್ವಲ್ಪ ಕಡಿಮೆ ಮಾಡ್ಬೇಕಂತ ಅನಿವಾರ್ಯವಾಗಿ ಅವನ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಮಾಡಬೇಕು, ಅವನ ಬಗ್ಗೆ ಮತ್ತೆ ಪ್ರತಿಕ್ರಿಯೆ ಕೊಡ್ಬೇಕಂತ ನಾವು ಬಿಟ್ಟಿದ್ದೀವಿ ವಿಚಾರ ಏನೋ ಹುಚ್ಚಾಗ್ಯಾನ ಅಂತೇಳಿ. ಮತ್ತೆ ಈ ಊರಾಗ ಹುಚ್ಚನೆ ಮತ್ತೆ ಹೆಚ್ಚು ತಿರುಗಾಡಕತ್ತಂದ್ರ ಇಡೀ ಸಾರ್ವಜನಿಕರಿಗೆ ಇಂಥ ಒಂದು ಬಡವರಿಗೆ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನ ವಿರೋಧ ಮಾಡ್ಲಕತ್ತನ ಅಂತೇಳಿ ಅನಿವಾರ್ಯವಾಗಿ ನಾವು ಪತ್ರಿಕಾಗೋಷ್ಠಿ ಮಾಡೋದು ಪ್ರಸಂಗ ಬಂತು. ಅದಕ್ಕಾಗಿ ಇವತ್ತು ಅವನ್ ನಗರ ಶಾಸಕ ಆಗಿ ಒಂದ್ಸಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಯ ನೀನು ಯಾರೇ ನೋಡ್ರಿ, ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಬಡವರ ಅಲ್ಲಿ ರೋಗಿಗಳ ಒಂದು ಏನು ಉಪಚಾರ ನಡೀತಿದೆ, ಯಾವ ರೀತಿ ನಡೆದ ಒಬ್ಬ ನಗರ ಶಾಸಕರಾಗಿ ಇನ್ನೂವರೆಗೆ ಸರ್ಕಾರಿ ಆಸ್ಪತ್ರೆ ನೋಡಿಲ್ಲ. ಅವ ಅಧ್ಯಕ್ಷ ನಗರದ ಇದು ಸಮಿತಿ ಅಧ್ಯಕ್ಷ ಇರ್ತಾನ, ಹೋಗಿ ಅಲ್ಲಿ ಏನಾರ ಪ್ರಗತಿ ಪರಿಶೀಲನೆ ಮಾಡ್ಯಾನ. ಅಲ್ಲಿ ಶಿವಾನಂದ ನಮ್ಗೆ ಯಾಕವ ಈ ರೀತಿ ಹೇಳಕತ್ತನಂದ್ರ ಅವ ಆಸ್ಪತ್ರೆಗೆ ಹೋಗಿಲ್ಲ, ಏನಾಗ್ಯದ ಶಿವಾನಂದ ಪಾಟೀಲ್ ಏನೇನು ಮಾಡ್ಯಾನ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಅಲ್ಲಿ ಟ್ರಾಮಾ ಸೆಂಟರ್ ಮಾಡಿದ್ದು 153 ಎಕರೆ ಜಮೀನ ಏನದು ಎನ್ಕ್ರೋಚ್ಮೆಂಟ್ ಆಗಿತ್ತು, ಎಲ್ಲವನ್ನು ಒಂದು ಸರ್ಕಾರಿ ಆಸ್ಪತ್ರೆ ಹೆಸರಲ್ಲಿ ಮಾಡಿ ಇವತ್ತು ದೊಡ್ಡ ಆಸ್ತಿ ಮಾಡಿ ಕೊಟ್ಟಿದ್ದು ಜಿಲ್ಲೆಯ ಜನತೆಗೆ ಶಿವಾನಂದ ಪಾಟೀಲ್. ಅದಕ್ಕಾಗಿ ಅಲ್ಲಿ ಹೋಗಿ ಪ್ರತಿಯೊಂದು ಇವತ್ತು 200 ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿದ್ದು ಅಲ್ಲಿ ಅವರು ಒಂದು ಸ್ವಲ್ಪ ಸಮಯದಲ್ಲಿ ಸಚಿವರಿದ್ದಾಗ ಎಷ್ಟು ಈಗ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಏನು ಸೌಲಭ್ಯಗಳು ಬೇಕಾಗ್ಯಾವ ಎಲ್ಲವನ್ನು ಅವರು ಮಾಡಿಬಿಟ್ಟಾರ ಅವಾಗ. ಈಗ ಮತ್ತೆ ಅವ ಏನ್ ಮಾಡ್ಯಾನ, ಸರ್ಕಾರ ಇದ್ದಾಗ ಯಾಕೆ ಮಾಡಿಲ್ಲತ್ತೆ, ಅವ್ರಿದ್ದಾಗ ಯಾಕೆ ಮಾಡಿಲ್ಲ ಹೇಳ್ತಾನ ಅವ. ಅದು ಅಷ್ಟು ಅವನಿಗೆ ಕಾಮನ್ ಸೆನ್ಸ್ ಇಲ್ಲ. ಅವರು ವೈದ್ಯಕೀಯ ಶಿಕ್ಷಣ ಸಚಿವ ಇದ್ದಿಲ್ಲ, ಸರ್ಕಾರಿ ವೈದ್ಯಕೀಯ ಕಾಲೇಜು ಕೊಡುವಂಥದ್ದು, ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಜೂರು ಮಾಡುವಂಥದ್ದು ಕೆಲಸ ಆ ಪೋರ್ಟ್ಫೋಲಿಯೋನೇ ಬೇರೆ ಅದ. ಆರೋಗ್ಯ ಸಚಿವನ ಕೆಲಸನೇ ಬೇರೆ ಅದ. ಅವರು ಬರೀ ಆರೋಗ್ಯ ಸಚಿವರು ಅಷ್ಟೇ ಇದ್ರು ಅವರು. ಈಗ ಯಾವ ರೀತಿ ಹಿಂಗೆ ಗುಂಡೂರಾವ್ ಮತ್ತು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ಅದಾರ. ಈಗ ಅವ್ರಿಗೆ ಅವಾಗ ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಡುವಂಥದ್ದು ಅವ್ರ ಕೈ ಆಗಿತ್ತಿಲ್ಲ. ಆದ್ರೂ ಅವ್ರಿಗೆ ಎಷ್ಟು ಏನು ಅವಶ್ಯಕತೆ ಮುಂದೆ ಮುಂಚೂಣ ಇಟ್ಕೊಂಡು ಈ ರೀತಿ ಒಂದು ವಿಷನ್ ಇಟ್ಕೊಂಡು ಮುಂದೆ ನಾವು ಸರ್ಕಾರಿ ಒಂದು ವೈದ್ಯಕೀಯ ಕಾಲೇಜ್ ಮಾಡ್ಬೇಕಾಗ್ತದ, ಏನೇನ ಇಲ್ಲಿ ಸಕಲ ಸೌಲಭ್ಯಗಳು ನಮಗೆ ದೊರಕಿಸ್ಬೇಕಾಗತ್ತೆ ತನ್ನ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟು ಹೆಚ್ಚಿನ ರೀತಿಯಲ್ಲಿ ಎಲ್ಲವನ್ನು ಇವತ್ತು ಜಮೀನಾಗ್ಲಿ, ಟ್ರಾಮಾ ಸೆಂಟರ್ ಆಗಲಿ ಅಥವಾ ಇನ್ನೊಂದು ಅಲ್ಲಿ ಅಪರ ನಿರ್ದೇಶಕರ ಒಂದು ಹುದ್ದೆನೂ ಕೂಡ ಅವರು ಸ್ಪರ್ಶಿಸಿ ಮಾಡಿ ಈಗಾಗಲೇ ಮೊದಲೇ ಅವ್ರ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿನೇ ಒಂದು ಅಪರ ನಿರ್ದೇಶಕರ ಶಾಸಕರು ಇವತ್ತು ಸತತ 84 ದಿನಗಳ ಕಾಲ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಪರವಾಗಿ ಹೋರಾಟ ಏನ್ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡಿರ್ತಕ್ಕಂಥದ್ದು, ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿರ್ತಕ್ಕಂಥದ್ದು ಯಾರು ಒಪ್ತಕ್ಕಂಥ ಮಾತಲ್ಲ. ಅದನ್ನ ನಾವು ಸಾರಾಸಗಟವಾಗಿ ಖಂಡಿಸ್ತೇವೆ. ಅಲ್ಲಿ ಇರ್ತಕ್ಕಂಥವ್ರು ಹೋರಾಟಗಾರರ ನೋಡ್ಬೇಕು ನೀವು. ಅವ್ರು ಇವತ್ತ ನಿನ್ನೆ ಬಂದು ಕೂತಂತವ್ರು ಅಲ್ಲಲ್ಲಿ ಅವರು ಸಾಕಷ್ಟು ಏನಂದ್ರೆ ಕಷ್ಟದಲ್ಲಿದ್ದರೂ ಕೂಡ ಅವರೊಂದು ತತ್ವ ಸಿದ್ಧಾಂತ ಹಾಗೂ ಹೋರಾಟದ ಹಿನ್ನೆಲೆ ಇರ್ತಕ್ಕಂಥವ್ರು. ಇಂಥ ಯಾವುದೇ ಒಂದು ಸುಮಾರು ಎಷ್ಟೋ ಒಂದು 20-30 ವರ್ಷದಿಂದ ನೀವು ನೋಡಿದ್ರೆ ಅಂದ್ರೆ ಸಹಿತ ಅವರು ಇಂಥ ಯಾವುದೇ ಒಂದು ಆಮಿಷಗಳಿಗೆ ಇದಕ್ಕೆ ಒಳಗಾಗಿರ್ತಕ್ಕಂಥ ಯಾರು ಒಬ್ರು ಅಲ್ಲಿ ಸಿಗೋದಿಲ್ಲ ನಿಮಗೆ. ಬಹಳ ಒಂದು ಹೋರಾಟ ಮಾಡ್ಕೊಂಡ್ ಬಂದಿರತಕ್ಕಂಥವ್ರು. ಹಾಗಾಗಿ ಅಂಥವರಿಗೆ ಈ ರೀತಿ ಮಾತನಾಡೋದು, ಪ್ರಜಾಪ್ರಭುತ್ವ ಇದೆ, ಹೋರಾಟ ಮಾಡಲಿಕ್ಕೆ ಎಲ್ಲರಿಗೆ ಹಕ್ಕಿದೆ. ಆ ಪ್ರಜಾಪ್ರಭುತ್ವ ಪ್ರಕಾರ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈ ರೀತಿ ನೀವು ಬೇಜವಾಬ್ದಾರಿಯುತವಾಗಿ ಅವರನ್ನ ಅವಮಾನಿಸುವುದು ತಪ್ಪಾಗ್ತದೆ. ಅದಕ್ಕಾಗಿ ನೀವು ತಕ್ಷಣ ನೀವು ಕ್ಷಮೆ ಕೇಳಬೇಕು, ಹೋರಾಟಗಾರರಲ್ಲಿ ಕೂಡ ಕ್ಷಮೆ ಕೇಳಬೇಕು. ಇಡೀ ವಿಜಯಪುರ ಜನತೆನೇ ಏನು ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಲಿ ಅಂತ ನಿಂತಿದೆ, ಅದೆಲ್ಲ ಜನರಿಗೆ ಕೂಡ ನೀವು ಅವಮಾನ ಮಾಡಿದ್ದೀರಿ. ಅವರ ಕೂಡ ಕ್ಷಮೆಯನ್ನ ನೀವು ಕೇಳಬೇಕು. ನೀವು ಬರೀ ಬಾಯಿಗೆ ಬಂದಂಗೆ ಹಿಂಗೆ ಪ್ರತಿಯೊಂದು ವಿಷಯನೂ ಕೂಡ ಏನ್ ಬೇಕಾದ್ರೆ ನಿಮ್ಗೆ ಏನ್ ತಿಳಿತದ ಮಾತಾಡ್ಕೊಂಡು ಹೊಂಟಿರಿ. ಅದಕ್ಕೆ ನಿಮ್ಗೆ ಏನಾದ್ರು ಹೇಳ್ತಾರಲ್ಲ, ನಿಮ್ಗೆ ಬಾಯಿಗೆ ನಿಮ್ಗೆ ಇದಕ್ಕೆ ಕನೆಕ್ಷನ್ ಇಲ್ಲ, ಬಾಯಿಗೆ ಏನ್ ಬರ್ತದೆ ಹೇಳ್ಬಿಡುದು ಅಷ್ಟೇ. ಹಂಗಾಗಿ ಈ ತರ ಇನ್ನ ನಡೆದಿಲ್ಲ, ನೀವು ಈಗ ಮಾತಾಡಬಾರ್ದು. ಇದರ ಬಗ್ಗೆ ಕೂಡಲೇ ನೀವು ಕ್ಷಮೆ ಕೇಳಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಹೋರಾಟಗಾರರಿಗೂ ಕೂಡ ಒಂದು ಮನವಿ ಮಾಡ್ತೀನಿ, ನೀವೆಲ್ಲರನ್ನೂ ಒಂದೇ ತಕ್ಕಡಿ ಒಳಗೆ ತೂಗಬೇಡ್ರಿ. ಈಗ ಈಗಾಗಲೇ ನಮ್ಮ ಹಿರಿಯರು ಹೇಳ್ದಂಗೆ ಕಾಂಗ್ರೆಸ್ ಪಕ್ಷ, ಸರ್ಕಾರ, ನಮ್ಮ ಸಚಿವರುಗಳು, ಎಂ ಬಿ ಪಾಟೀಲ್ರು, ಶಿವಾನಂದ ಪಾಟೀಲ್ರು ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಏನ್ ನಿಮ್ಗೆ ಹೋರಾಟ ನಿನ್ನೆ ಏನು ಅವ್ರು ಅವಮಾನ ಮಾಡಿದಾರೆ ನೋಡಿ ನಗರ ಶಾಸಕ,
ಅವ್ರಿಗೆ ಮಾತಾಡ್ದಂಗೆ ಎಲ್ಲರಿಗೂ ಕೂಡ ಅದೇ ರೀತಿ ಅದೇ ತಕ್ಕಡಿಯಲ್ಲಿ ನೀವು ತೂಕ ಮಾಡಿ ಹಿಂಗ್ ಮಾತಾಡಬಾರ್ದು ಬಹಿರಂಗವಾಗಿ ಅಂತ ಹೇಳಿ ಸಾಕಷ್ಟು ನಾವು ಪ್ರಾಮಾಣಿಕವಾಗಿ ಎಂ.ಬಿ. ಪಾಟೀಲ್ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆನೂ ಕೂಡ ಕೆಲವೊಂದು ಮಾತುಗಳು ಕೇಳಿ ನಮಗೆ ಸರಿ ಅನ್ಸಲಿಲ್ಲ. ಆ ವಿಚಾರವನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಹಂಗಾಗಿ ಪ್ರತಿಯೊಂದು ವಿಷಯ ಬೆಂಗಳೂರಿಗೆ ಕರ್ಕೊಂಡು ಹೋಗಿರ್ಬೋದು, ನೀವು ಮುಂದೆ ಆದ್ರೂ ಕೂಡ ಇವತ್ತೇ ನಮ್ಮ ನಿಯೋಗನು ಕೂಡ ಕಾಂಗ್ರೆಸ್ ಪಕ್ಷದಿಂದ ಬೆಳಗಾವಿಗೆ ಹೋಗ್ತಾ ಇದೆ. ಹಂಗಾಗಿ ಯಾರು ಒಳ್ಳೆಯವರಿದ್ದಾರೆ ಯಾರು ಕೆಟ್ಟವರಿದ್ದಾರೆ ಅಂತಕ್ಕಂಥ ತಾವು ಗುರುತಿಸ್ಕೊಂಡು ಅವರ ಒಂದು ಸ್ಟೇಚರ್ ಅಂತಿರಲ್ಲ, ಅವರ ಒಂದು ಕಮಿಟ್ಮೆಂಟ್ ಅನ್ನ ನೋಡ್ಕೊಂಡು ಮಾತಾಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾವು ಹೋರಾಟಗಾರರಲ್ಲಿ ಕೂಡ ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ. ಸಮಿತಿಯವರು ಅಲ್ಲಿ ಧರಣಿ ಸತ್ಯಾಗ್ರಹ ನಡೆಸ್ಯಾರ. ಅದು ಒಂದು ಪಕ್ಷಾತೀತವಾದಂತ ಒಂದು ಸತ್ಯಾಗ್ರಹ. ಅದಕ್ಕೆ ಎಲ್ಲಾ ಸಂಘಟನೆಗಳು ಎಲ್ಲಾ ಪಕ್ಷಗಳು ಕೂಡ ಬೆಂಬಲ ನೀಡಿವೆ. ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ಆದಂತ ಒಂದು ಚಳವಳಿ. ಏನು ನಿನ್ನೆ ಬಸವನಗೌಡ ಪಾಟೀಲ್ರು ಹೋರಾಟಗಾರರು ಶಿವಾನಂದ ಪಾಟೀಲ್ರ ಕಡೆಯಿಂದ ದುಡ್ಡು ತಗೊಂಡು ಇಂಥರ ಪೇಮೆಂಟ್ ಗಿರಾಕಿಗಳು ಅದಾರ ಅನ್ನುವಂಥದ್ದನ್ನ ಹೋರಾಟ ಸಮಿತಿ ಸದಸ್ಯರು ಈಗಾಗಲೇ ತಿಳಿಸಿದ್ದಾರೆ. ಇಲ್ಲಿ ಏನ ಅಂತಂದ್ರ ಬಹುಶಃ ಅವರು ಈ ಹೋರಾಟವನ್ನ ರಾಜಕೀಕರಣಗೊಳಿಸುವಂತ ಒಂದು ಉದ್ದೇಶ ಅವರಲ್ಲಿ ಇದ್ದಂತ ಕಾಣ್ತೈತೆ. ಯಾಕಂದ್ರೆ ಅವರು ತಮ್ದು ಶಿವಾನಂದ ಪಾಟೀಲ್ರು ಏನು ವೈಯಕ್ತಿಕ ಭಿನ್ನಾಭಿಪ್ರಾಯ ಅಥವಾ ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ರು ಕೂಡ ಅದನ್ನ ಅವರವರು ಮಾತಾಡ್ಬೇಕು. ಹೋರಾಟಗಾರರ ಹೆಗಲ ಮ್ಯಾಗ ಬಂದೂಕಿಟ್ಟು ಹೊಡೆಯುವಂತ ಕೆಲಸ ಬಸವನಗೌಡರು ಮಾಡಬಾರ್ದು. ಈಗಾಗಲೇ ನಮ್ಮ ಜಿಲ್ಲೆಯ ಎಲ್ಲಾ ನೂರಾರು ಸಂಘಟನೆಗಳು, ವ್ಯಾಪಾರಸ್ಥರು ಹಿಡ್ಕೊಂಡು ದಲಿತ, ಕಾರ್ಮಿಕ, ಮಹಿಳಾ ಎಲ್ಲಾ ಸಂಘಟನೆಗಳು ಕೂಡ ನಮಗ ಹೋರಾಟಕ್ಕ ಬೆಂಬಲ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 6 ಜನ ಆಡಳಿತ ಪಕ್ಷದ ಸದಸ್ಯ MLAಗಳು, ಅದರೊಳಗೆ 2 ಮಂತ್ರಿಗಳಿದ್ದಾರೆ. ಇವರು ಎಲ್ಲರೂ ಮನಸ್ಸು ಮಾಡಿದ್ರೆ ಬಿಜಾಪುರ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜ್ ತರೋ ದೊಡ್ಡ ಕೆಲಸ. ಇದು ಬಹಳ ಸರಳವಾಗಿ ಮುಗಿದೋದಂತ ಕೆಲಸ. ಶರಣ ಪ್ರಕಾಶ್ ಪಾಟೀಲ್ರು ನಾವು ಹೋರಾಟಗಾರರು ಮೊದಲಲ್ಲಿ ಅವ್ರಿಗೆ ಗುಲ್ಬರ್ಗಾದಾಗ ಭೇಟಿ ಆದಾಗೂ ಅವ್ರು ಹಿಂದಿನ ಸರ್ಕಾರ ಮಾಡೈತಿ, ನಾವು ಎಲ್ಲ ನಿಮ್ಮ ಜಿಲ್ಲೆಯ ಸಚಿವರು ಅವ್ರ ಜೊತೆ ಮಾತಾಡಿ ನಾವು ಅದನ್ನು ಫೈನಲ್ ಮಾಡ್ತೇವೆ ಅಂತ ಹೇಳ. ನಿನ್ನೆ ಕೇಶವ ಪ್ರಸಾದ್ ಅನ್ನುವಂಥವ್ರು ಕೌನ್ಸಿಲ್ ನಲ್ಲಿ, ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಕೇಳಿದಾಗ ಅವಾಗನು ಕೂಡ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಗೆ ಕೊಡ್ಬೇಕಾದ್ರೆ ನೀವು ಯಾವ ಆಧಾರದ ಮೇಲೆ ಕೊಟ್ಟಿರಿ? ಕನಕಪುರಕ್ಕೆ ಜಮೀನೇ ಸಿಗ್ತಾ ಇಲ್ಲ. ಜಮೀನ್ ಖರೀದಿಗೆ ದುಡ್ಡು ಕೊಟ್ಟಾರ ಕನಕಪುರದಾಗ, ಬಟ್ ಅಲ್ಲಿ ಇನ್ನ ಜಮೀನೇ ಖರೀದಿ ಆಗಿಲ್ಲ. ಈ ತರ ನಾವು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಕೇಳಿ ಮಾಡುವಂತದ್ದು ಏನಿದೆ, ನಿಮ್ಮ ಸರ್ಕಾರ ನಿರ್ಣಯ ತಗೊಳಕ್ ಆಗಲ್ಲ. ಇದನ್ನ ನಾವು ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಕೇಳ್ತೀವಿ. ಹಾಗೇನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು CM ಕಡೆ ನೀವು ಕರ್ಕೊಂಡು ಹೋಗಿದ್ರು ಹೋರಾಟಗಾರ ನೀವು, ಅದ್ರಲ್ಲಿ ಸರಿಯಾದ ಸ್ಪಂದನೆ ಸಿಗ್ಲಿಲ್ಲ ಅನ್ನೋದು ನಾವು ಈಗಾಗಲೇ ಅದನ್ನು ಹೇಳಿದೇವೆ. ಯಾರೋ ನಮ್ಗ MB ಪಾಟೀಲ್ರಾಗ್ಲಿ, ಶಿವಾನಂದ ಪಾಟೀಲ್ರಾಗ್ಲಿ, ಬಸವನಗೌಡ ಆಗ್ಲಿ ಯಾರೋ ಅವರು ವಿರೋಧಿಗಳಲ್ಲ. ನಾವು ಜನರ ಪರವಾಗಿ ಒಂದು ವೈದ್ಯಕೀಯ ಕಾಲೇಜು ಬಿಜಾಪುರಕ್ಕೆ ಸರ್ಕಾರದಿಂದಲೇ ಆಗಬೇಕನ್ನುವಂತ ಒಂದು ಸಿಂಗಲ್ ಅಜೆಂಡಾ ಇಟ್ಕೊಂಡು ನಾವಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾಂಗ್ರೆಸ್ ಅವರು ಕೂಡ ನಿನ್ನೆ ಅಲ್ಲಿ ಪತ್ರಿಕಾಗೋಷ್ಠಿಯೊಳಗೆ ಅವ್ರು ಏನ್ ಹೇಳಾರೋ ಗೊತ್ತಿಲ್ಲ ನಮ್ಗ, ಬಟ್ ನಮ್ಮ ಐಂದ ಮುಖಂಡ MB ಪಾಟೀಲ್ ಅವರು, ಐಂದ ಮುಖಂಡ SM ಪಾಟೀಲ್ ಗಣ್ಯಾರ್ ಅವರು ನಿನ್ನೆ ನಮ್ಮ ವೇದಿಕೆಗೆ ಬಂದು ಅವರು ಸಪೋರ್ಟ್ ಮಾಡಿ ಹೋಗಿದ್ದಾರೆ. ಐಂದ ಸಂಘಟನೆ ಪರವಾಗಿ ಅವ್ರು ಕಾಂಗ್ರೆಸ್ ಇಂದ ಬಂದಾರ ನಾವೇ ತಿಳ್ಕೊಂಡಿಲ್ಲ. ಯಾಕಂದ್ರೆ ಅವ್ರು ಐಂದ ಮುಖಂಡ್ರು ಅಂತೇಳಿ ನಾವು ಅವ್ರಿಗೆ ಫಾಲೋ ಮಾಡ್ತೀವಿ. ಅದಕ್ಕೆ ಐಂದ ಮುಖಂಡರು ಕೂಡ ನಿಮ್ಮ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಿಮ್ಮ ಪ್ರತಿನಿಧಿಗಳ ಕಾಂಗ್ರೆಸ್ ಪಾರ್ಟಿಯವರು ಕೂಡ ನಾವು ಏನು ಮನವಿ ಮಾಡ್ಕೊತೀವಿ, ನಿಮ್ಮ MLAಗಳಿಗೆ ಹೇಳಿ, ನಿಮ್ಗೆ ಹೇಳಕ್ ಹಾಕಿಲ್ಲ ಕಾಂಗ್ರೆಸ್ ಅವ್ರಿಗೆ ನೀವು ಅಲ್ಲಿ ಹೋಗಿ ನಿಮ್ಮ ಜನಪ್ರತಿನಿಧಿಗಳಿಗೆ ಹೇಳ್ರಿ, ಇಂಥ ಜನ ಇಲ್ಲಿ ಹೋರಾಟ ಮಾಡೋ ಜನರ ಪರವಾಗಿ ಅನ್ನುವಂತ ಮಾತನ್ನ ಕಾಂಗ್ರೆಸ್ ಪಕ್ಷದವರು ಹೇಳ್ಬೇಕು, ಅವ್ರ ಮೇಲೆ ಒತ್ತಡ ತರಬೇಕು. ಇದೇ ವಿಧಾನಸಭೆ ಅಧಿವೇಶನದಲ್ಲಿ, ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ತೀರ್ಮಾನ ಬರಬೇಕು ಅನ್ನುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿಯವರು ಕೂಡ ಮಾಡ್ಬೇಕಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ಕೋತೀನಿ. 4ನೇ ದಿನ ಕಾಲಿರಿಸಿದೆ. ಅದರ ಜೊತೆಗೆ ಏನಪ್ಪಾ ಅಂದ್ರೆ ಈಗ ಒಂದು ಖುಷಿ ತರುವಂತ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಡಾಕ್ಟರ್ MB ಪಾಟೀಲ್ ಸಾಹೇಬರು ಈಗಾಗಲೇ ಮುಖ್ಯಮಂತ್ರಿಗಳ ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ
ಪ್ರಧಾನ ಏನು ನಮ್ಮ ಚೀಫ್ ಸೆಕ್ರೆಟರಿ ಹೇಳ್ತೀವೋ ಶಿವಾನಂದ ಪಾಟೀಲ್ ಅದ್ರ ಜೊತೆಗೆ ಸಚಿವರಾಗಿರೋ ಶಿವಾಂ ಪಾಟೀಲ್ ಸಾಹೇಬರು ಮನವೊಲಿಸುವಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿ ಒಂದು ಸಂದೇಶವನ್ನು ನೀಡಿದ್ದಾರೆ. ಅದರ ಜೊತೆಗೆ ಏನು ಇಲ್ಲಿ ಪೂರಕವಾಗಿರುವಂತ ಸೌಲಭ್ಯಗಳು ಏನು ಅಂತ ಹೇಳಿ ಅದನ್ನು ವಿವರವಾದಂತ ದಾಖಲೆ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಕೇಳಿದಾರೆ ಅಂತೇಳಿ ಸೆಕ್ರೆಟರಿಗಳಿಗೆ ಒಂದು ಸಂದೇಶವನ್ನು ನೀಡಿದಾರೆ ಅಂತೇಳಿ ಈಗ ತಿಳಿದು ಬಂತು. ನಾವು ನಮ್ಮ ವೈದ್ಯಕೀಯ ಹೋರಾಟ ಸಮಿತಿಯ ಪರವಾಗಿ ನಾವು ಈ ವಿಷಯವನ್ನು ಸ್ವಾಗತವನ್ನು ಬಯಸ್ತೇವೆ. ಅದರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರಂದ್ರೆ, ಇವತ್ತು ನಾವು ಹೇಳ ಬಯಸೋದಿಷ್ಟೇ, ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಮುಗಿದ ತಕ್ಷಣವೇ ಇದು ಶಾಶ್ವತ ಹೋರಾಟ ಸಮಿತಿ ಕೂಡ ಆಗಲಿದೆ. ಯಾಕಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಎಲ್ಲಾ ಹೋರಾಟಗಳು ಇವತ್ತು ಮೊಟಕೊಂಡಿವೆ, ನಿಂತೋಗಿವೆ. ಆ ಹೋರಾಟಗಳನ್ನು ಇವತ್ತು ನಾವು ಹುಟ್ಟಾಕ್ಬೇಕಂತೇಳಿ ಹುಟ್ಟಾಕಿರುವಂತ ಸುಮಾರು 200ಕ್ಕೂ ಹೆಚ್ಚು ಸಂಘಟನೆಗಳಂತ ಇದೊಂದು ಸಮಿತಿ. ಈ ಸಮಿತಿ ಶಾಶ್ವತವಾಗಿ ಈ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಲಿದೆ ಇನ್ನು ಮುಂದೆ. ಯಾಕಂತ ಹೇಳಿದ್ರೆ ನಾವು ಪೇಮೆಂಟ್ ಗಿರಾಕಿಗಳು ಅಂತೇಳಿ ಹೇಳಿದವರೇ ನಾಳೆ ಸಮಸ್ಯೆಗಳ ಪಟ್ಟಿ ಅವರೇ ಮುಂದೆ ತಂದು ಕುಂತಾಗ ಮುಂದೆ ಹೇಳಿದಾಗ ನಾವು ಅದಕ್ಕೆ ಕೂಡ ಹೋರಾಟ ರೂಪಿಸಿರ್ತೀವಿ. ನಾವು ಯಾವುದೇ ಪಕ್ಷದ ಇರುತ್ತಲ್ಲ, ಯಾವುದೇ ನಾಯಕರ ಇರೋದಲ್ಲ, ಈ ಜಿಲ್ಲೆಗೆ ನ್ಯಾಯ ದೊರಕಬೇಕನ್ನೋ ಒಂದೇ ಉದ್ದೇಶದಿಂದ ನಾವು ಶಾಶ್ವತವಾದಂತ ಹೋರಾಟ ಸಮಿತಿಯನ್ನು ರಚನೆ ಮಾಡ್ತಾ ಇದೀವಿ. ಅದರದ ಪೂರಕವಾಗಿ ಈ ಒಂದು ವೈದ್ಯಕೀಯ ಹೋರಾಟ ಸಮಿತಿ ಇವತ್ತು ಸ್ಟ್ಯಾಂಡ್ ಆಗಿರೋದು. ಅದರ ಜೊತೆಗೆ ಇಲ್ಲಿ ಹೇಳ್ತಾ ಇದ್ದೇವೆ ಏನಪ್ಪಾ ಅಂತ ಹೇಳಿದ್ರೆ ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿ. ನಿಮ್ಗೆ ಗೊತ್ತಿರ್ಬೇಕು, ನಮ್ಗೆ ಈಗಾಗಲೇ ಪೆಂಡಲ್ ಹಾಕಿಟ್ಟವರು ಉಚಿತವಾಗಿ ಹಾಕಿಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಜನತೆ ಹೆಂಗಪ್ಪ ಅಂತ ಹೇಳಿದ್ರೆ ಅಂದ್ರೆ ಮಧ್ಯಾಹ್ನದ ಊಟಕ್ಕೆ ನಾವು ಯಾರು ಫೋನ್ ಮಾಡಿ ಹೇಳಿದಾಗ ಆಯ್ತು ನಾವು ಊಟ ಕೊಡ್ತೀವಿ ಅಂತ ಹೇಳ್ತಾರೆ. ಅಂತ ಒಂದು ಜನತೆ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇದ್ದಾರೆ. ಅವರ ಒಂದು ಸಹಾಯ ಮತ್ತು ತನುಮನ ಧನದಿಂದ ಇವತ್ತು ನಾವು ಈ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೊಟ್ಟಿದೀವಿ. ಇನ್ನೂ ಬಹುಶಃ ನಾವು ರೈತರ ಹತ್ರ ಹೋಗಿಲ್ಲ. ರೈತರ ಹತ್ರ ಹೋದೆಪ್ಪ ಅಂತ ಹೇಳಿದ್ರೆ ಅಂದ್ರೆ ನಾವು ಏನಾದ್ರೂ ನಾವು ಹೋರಾಟಕ್ಕೆ ನಮ್ಗೆ ನೀವು ಸಹಾಯ ಮಾಡಿ ಅಂತ ಹೇಳಿದ್ರೆ ಬಹುಶಃ ಚೀಲಗಟ್ಲೆ ಜೋಳನ ಕೊಡೋರಿದ್ದಾರೆ, ಚೀಲಗಟ್ಲೆ ಆಹಾರಗಳು ಕೊಟ್ಟು ನಮ್ಮ ಹೋರಾಟವನ್ನು ಬೆಂಬಲಿಸೋರು ಈ ಜಿಲ್ಲೆಯಲ್ಲಿ ಇದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಆದ್ರೆ ನಾವು ಅಲ್ಲಿವರೆಗೆ ಹೋಗಿಲ್ಲ. ಬರುವಂತ ದಿನಗಳಲ್ಲಿ ಈ ಹೋರಾಟ ಇನ್ನೂ ಉಗ್ರ ರೂಪ ತಾಳೋದಕ್ಕಿಂತ ಮುಂಚಿತವಾಗಿ ಈಗ ತಾನು ಹೇಳಿದಾಗೆ ಉಸ್ತುವಾರಿ ಸಚಿವರು ಹಾಗೆ ಪ್ರಭಾವಿ ಸಚಿವರಾಗಿರುವಂತಹ ಶಿವಾಂ ಪಾಟೀಲ್ ಸಾಹೇಬರು ಇವ್ರು ಏನಾದ್ರೂ ಮನಸ್ಸು ಮಾಡಿದ್ದೆ ಆದ್ರೆ ಇದೇ ಅಧಿವೇಶನದಲ್ಲಿ ಬಹುಶಃ ಇದೇನು ಇವತ್ತು ನಡೀತದೆ ಇದೇ ಅಧಿವೇಶನದಲ್ಲಿ ವೈದ್ಯಕೀಯ ಕಾಲೇಜು, ಸರ್ಕಾರಿ ವೈದ್ಯಕೀಯ ಕಾಲೇಜು ಘೋಷಣೆ ಮಾಡ್ಲಿ ಅಂತೇಳಿ ಈ ಮೂಲಕ ಹೇಳ ಬಯಸ್ತಾ ಇದೀನಿ. ಅದ್ರ ಜೊತೆಗೆ ಈಗೇನು ನಗರ ಶಾಸಕರು ನಮಗೆ ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿದರೆ ಬಹುಶಃ ನಮಗೆ ಮನಸ್ಸಿಗೆ ನೋವಾಗಿರೋದು ಸತ್ಯ, ಎರಡು ಮಾತಿಲ್ಲ. ಈ ವಿಚಾರವಾಗಿ ನಾವು ಕೂಡ ಅವರಿಗೆ ಪ್ರತಿರೋಧವನ್ನು ವ್ಯಕ್ತಪಡಿಸೋದು ಯಾಕೋ ನಮಗೂ ಸರಿ ಅನಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬೈದಾರ ಅಂದ್ರೆ ನಾವು ಬೈದು ಯಾಕೋ ಸರಿ ಕಾಣ್ತಿಲ್ಲ. ನಮ್ಗೆ ಒಂದೇ ಪ್ರಶ್ನೆ ಉದ್ಭವ ಆಗಿದೆ, ನಾವು ಯಾಕೆ ಹೈಕೋರ್ಟ್ ಮೆಟ್ಟಲು ಏರಬಾರ್ದು ಅಂತೇಳಿ. ಯಾಕಂದ್ರೆ ಮಾನನಷ್ಟ ಮೊಕದ್ದಮೆ ಹಾಕ್ಬಿಟ್ಟು ಅದನ್ನ ನಾವು ಮುಂದೆ ತಗೊಂಡೇ ಬಂದಿದ್ದೆ ಆತಂದ್ರೆ ಮುಂದೆ ಬರುವಂತ ಯಾವುದೇ ನಾಯಕರುಗಳಾಗ್ಲಿ ನಮ್ಮ ಹೋರಾಟ ಸಮಿತಿ ಬಗ್ಗೆ ಮಾತಾಡ್ಬೇಕು, ಅಷ್ಟು ಹಗುರವಾಗಿ ಮಾತಾಡ್ಬೇಕಾದ್ರೆ ವಿಚಾರ ಮಾಡುವಂತ ದಿನಗಳು ಬರಲಿ ಅನ್ನೋ ಉದ್ದೇಶಕ್ಕೆ ನಾವೊಂದು ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ಅಂತ ಹೇಳಿ ಈಗಾಗಲೇ ನಾವು ಸಿದ್ಧತೆ ಮಾಡ್ತಾ ಇದೀವಿ. ಇದರ ಒಂದು ಇಂಪ್ಯಾಕ್ಟ್ ಇಡೀ ಜಿಲ್ಲೆಯ ಜನತೆ ಮೇಲೆ ಬೀಳುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾ ಇದೀವಿ. ಅಥವಾ ನಾವು ಈಗಾಗಲೇ ನಿನ್ನೆ ಕೂಡ ನಾವು ಹೇಳಿದೀವಿ, ಪೊಲೀಸ್ ಇಲಾಖೆಗೂ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ, ಇಂಟೆಲಿಜೆನ್ಸಿಗೂ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ, ನಮ್ಮ ಎಲ್ಲ ಹೋರಾಟಗಾರರನ್ನು ಎಲ್ಲಾ ಸಂಘಟನೆಯವರನ್ನು ತನಿಖೆ ಮಾಡ್ಲಿ ಅಥವಾ ಇದರ ಹಿನ್ನೆಲೆ ಅಥವಾ ಅದರ ಪೂರ್ವಪರವಾಗಿರುವಂತಹ ವಿಚಾರಗಳನ್ನು ಅವರು ನಮ್ಮ ತನಿಖೆ ಮಾಡಿ ತೆಗಿಲಿ ಅಂತೇಳಿ ನಾವು ಈಗಾಗಲೇ ನಾವು ವಿನಂತಿ ಮಾಡ್ಕೊಂಡಿದೀವಿ. ಬಹುಶಃ ನಾವು ಸರ್ಕಾರಕ್ಕೂ ವಿನಂತಿ ಮಾಡ್ಕೊಳ್ತಾ ಇದೀವಿ, ನಾವು ಏನಾದ್ರೂ ಹಂಗ ಯಾರಿಂದನೂ ಅಥವಾ ದುಡ್ಡು ಪಡೆದು ಅಥವಾ ನಾವು ಏನಾದ್ರೂ ಪೇಮೆಂಟ್ ಯಾರಿಂದ ಪಡೆದು ನಾವು ಏನಾದ್ರು ಕುಳಿತುಕೊಂಡಿದೀವಿ ಅಂತ ಹೇಳಿದ್ರೆ ಅಥವಾ ಈ ಜಿಲ್ಲೆ ಪರವಾಗಿ ನಾವು ಏನಾದ್ರು ದ್ರೋಹ ಬಗಿತಾ ಇದೀವಿ ಅಂತ ಹೇಳಿ ಏನಾದ್ರು ಗೊತ್ತಾತಂದ್ರೆ ನಮ್ಮನ್ನೆಲ್ಲರನ್ನು ಒಂದು ಶಿಕ್ಷೆಗೆ ಒಳಪಡಿಸಿ ಅಂತ ಹೇಳಿ ನಾವು ಈ ಮೂಲಕ ನಾವು ಹೇಳ ಬಯಸ್ತಾ ಇದೀವಿ. ಇಷ್ಟು ನಮ್ಮ ಹೋರಾಟ ಸಮಿತಿಯ ಪರವಾಗಿ ಒಂದು ಸಂದೇಶವನ್ನು ಹೇಳಬೇಕು. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.